ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತ ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು. ಪಾಪಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರೋದಕ್ಕೆ ಭಾರತ ಸಜ್ಜಾಗ್ತಿದೆ. ಒಂದೊಮ್ಮೆ ಭಾರತ ಪಾಕ್ ವಿರುದ್ಧ ಯುದ್ಧ ಘೋಷಿಸಿದ್ರೆ ಗೆಲ್ಲೋರು ಯಾರು? ವಿಶ್ವದ 4ನೇ ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ಭಾರತವನ್ನು ಎದುರಿಸುವ ತಾಕತ್ತು ಪಾಕಿಸ್ತಾನಕ್ಕಿದೆಯಾ? ಹಿಂದೂ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೇಗೆ ಬದಲಾಗಿದೆ ಭಾರತದ ಮಿಲಿಟರಿ ಶಕ್ತಿ ಅನ್ನೋದನ್ನು ಹೇಳ್ತೀವಿ. ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನೀವು ಹಿಂದುತ್ವದ ಪೋಷಕರಾಗಿದ್ದರೆ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋವನ್ನು ಇತರರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗಾಗಲೇ ಧರ್ಮವನ್ನು ಕೇಳಿ ಹಿಂದೂಗಳನ್ನು ಹತ್ಯೆ ಮಾಡಿದ್ದ ಪಾಪಿ ಕುನ್ನಿಗಳನ್ನು ಭಾರತದ ವೀರ ಯೋಧರು ಬಲಿ ಪಡೆದಿದ್ದಾರೆ. ಬೀದಿ ನಾಯಿಗಳನ್ನು ಹೊಡೆದು ಉರುಳಿಸಿರುವಂತೆ ನಮ್ಮ ಯೋಧರು ಉಗ್ರರ ತಲೆಯನ್ನು ಚೆಂಡಾಡಿದ್ದಾರೆ. ಪಾಕಿಸ್ತಾನಕ್ಕೆ ಯಾವ ರೀತಿಯಲ್ಲಿ ಪೆಟ್ಟು ಕೊಡಬಹುದೋ ಅದೆಲ್ಲ ರೀತಿಯಲ್ಲೂ ಭಾರತ ಏಟು ಕೊಟ್ಟಿದೆ. ಸಿಂಧೂ ನದಿಯ ನೀರನ್ನೇ ಕುಡಿಯದಂತೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಹವಣಿಸ್ತಿದ್ದಾರೆ. ಒಂದೊಮ್ಮೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿದರೆ ಪಾಕಿಸ್ತಾನವನ್ನು ಮಣಿಸುವ ಶಕ್ತಿ ಭಾರತಕ್ಕಿದೆಯಾ? ಭಾರತ ಹೊಂದಿರುವ ಮಿಲಿಟರಿ ಶಕ್ತಿ ಎಂಥದ್ದು ಗೊತ್ತಾ? ಭಾರತದ ಬೆಂಬಲಕ್ಕೆ ನಿಂತಿರುವ ದೇಶಗಳು ಯಾವುವು ಅನ್ನೋದನ್ನು ನೀವೇ ನೋಡಿ. ವಿಶ್ವದಲ್ಲಿನ 145 ದೇಶಗಳ ಪೈಕಿ 4ನೇ ಅತಿದೊಡ್ಡ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ದೇಶವೇ ಭಾರತ. ವಿಶ್ವದಲ್ಲಿಯೇ ಅತ್ಯಂತ ಬಲಿಷ್ಠ ಮಿಲಿಟರಿ ಶಕ್ತಿಯನ್ನು ಹೊಂದಿರುವ ದೇಶ ಅಮೆರಿಕ. ಹೀಗಾಗಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನೀಡಿರುವ ರ್ಯಾಂಕಿಂಗ್ನಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿದೆ. ಭಾರತ ಮಿತ್ರ ದೇಶ ರಷ್ಯಾ 2ನೇ ಸ್ಥಾನದಲ್ಲಿದೆ. ಭಾರತದ ಬದ್ಧ ವೈರಿ ಚೀನಾ 3ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಮಿಲಿಟರಿ ಶಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗಿದ್ದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಭಾರತೀಯ ಸೇನೆಯನ್ನು ಸೇರಿವೆ. ಹೀಗಾಗಿ ಸದ್ಯ ಭಾರತ ವಿಶ್ವದಲ್ಲಿಯೇ 4ನೇ ಅತಿದೊಡ್ಡ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ. ಸೌತ್ ಕೊರಿಯಾ 5ನೇ ಸ್ಥಾನದಲ್ಲಿದ್ದರೆ ಯುನೈಟೆಡ್ ಕಿಂಗ್ಡಮ್ 6, ಫ್ರಾನ್ಸ್ 7, ಜಪಾನ್ 8ನೇ ಸ್ಥಾನದಲ್ಲಿದೆ. ಬದ್ಧ ವೈರಿ ಪಾಕಿಸ್ತಾನ 12ನೇ ಸ್ಥಾನಕ್ಕೆ ಕುಸಿದಿದೆ. ಭಾರತದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಭಾರತೀಯ ಸೇನೆ ಅಳವಡಿಸಿಕೊಂಡಿರುವ ಕಾರಣಕ್ಕೆ ಅಮೆರಿಕ, ಚೀನಾದಂತಹ ದೇಶಗಳು ಕೂಡ ಭಾರತ ಕಂಡ್ರೆ ಭಯ ಪಡ್ತಿವೆ. ಗ್ಲೋಬಲ್ ಫೈರ್ ಇಂಡೆಕ್ಸ್ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ 2005ರಲ್ಲಿ 4ನೇ ಸ್ಥಾನದಲ್ಲಿತ್ತು. ಆಗ ಭಾರತ 5ನೇ ಸ್ಥಾನದಲ್ಲಿತ್ತು. ಆದರೆ ಇಂದು ಭಾರತ 4ನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನ ಮಿಲಿಟರಿ ಶಕ್ತಿಯಲ್ಲಿ ಪಾತಾಳಕ್ಕೆ ಕುಸಿದಿದೆ. ಭಾರತ ತನ್ನದೇ ನೆಲದಲ್ಲಿ ಅತ್ಯಾಧುನಿಕ ಯುದ್ಧ ವಿಮಾನ, ನೌಕೆ, ಯುದ್ಧ ಟ್ಯಾಂಕರ್ಗಳನ್ನು ಸಿದ್ಧಪಡಿಸುವ ತಾಕತ್ತು ಹೊಂದಿದೆ. ಅಷ್ಟೇ ಅಲ್ಲ, ರಷ್ಯಾ, ಅಮೆರಿಕಾದಂತಹ ದೇಶಗಳೇ ಭಾರತದ ಜೊತೆಗೆ ಯುದ್ಧ ಸಾಮಗ್ರಿಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿವೆ. ಹಿಂದೂ ಸರ್ಕಾರ ಭಾರತದಲ್ಲಿ ಅಧಿಪತ್ಯ ಶುರು ಮಾಡುತ್ತಲೇ ಇಡೀ ವಿಶ್ವದ ಹಲವು ರಾಷ್ಟ್ರಗಳೇ ಭಾರತದತ್ತ ತಿರುಗಿ ನೋಡುವಂತಾಗಿತ್ತು. ಉಗ್ರರ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭಾರತ ಹವಣಿಸ್ತಿರೋ ಹೊತ್ತಲ್ಲೇ ಅಮೆರಿಕ, ರಷ್ಯಾ, ಇಸ್ರೇಲ್ ಸೇರಿದಂತೆ ಹಲವು ದೇಶಗಳು ಭಾರತದ ಬೆಂಬಲಕ್ಕೆ ನಿಂತಿವೆ. ಭಾರತದಲ್ಲಿ 140 ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದು ದೇಶ ಸೇವೆಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯೂ ಬಲಿಷ್ಠವಾಗಿದೆ. ಭಾರತ ಒಟ್ಟು 4201 ಯುದ್ಧ ಟ್ಯಾಂಕರ್ಗಳನ್ನು ಹೊಂದಿದ್ದು 3151 ಯುದ್ಧ ಟ್ಯಾಂಕರ್ಗಳು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿವೆ. 1,48,594 ಮಿಲಿಟರಿ ವಾಹನಗಳಿವೆ. ಅದರಲ್ಲೂ 264 ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಯನ್ನು ಹೊಂದಿವೆ. ವಾಯುಸೇನೆಯೂ ಕೂಡ ಬಲಿಷ್ಠವಾಗೇ ಇದೆ. ಭಾರತ ಅತ್ಯಾಧುನಿಕ ವಾಯುಪಡೆಯನ್ನು ಹೊಂದಿದೆ. ಒಟ್ಟು 2229 ಯುದ್ಧ ವಿಮಾನಗಳನ್ನು ಹೊಂದಿದ್ದು ಯಾವುದೇ ಕ್ಷಣದಲ್ಲಿ ಯುದ್ಧಕ್ಕೆ ಹಾರಲು 1672 ವಿಮಾನಗಳು ಸಿದ್ಧವಾಗಿ ನಿಂತಿವೆ. ಅತಿ ಹೆಚ್ಚು ಯುದ್ಧ ವಿಮಾನಗಳನ್ನು ಹೊಂದಿರುವ ದೇಶಗಳ ಪೈಕಿ ಭಾರತ 4ನೇ ಸ್ಥಾನದಲ್ಲಿದೆ. ಅತ್ಯಾಧುನಿಕ 513 ಫೈಟರ್ ಜೆಟ್ ವಿಮಾನ, ನೆಲದ ಮೇಲೆ ದಾಳಿ ನಡೆಸಲು 130 ವಿಶೇಷ ವಿಮಾನಗಳನ್ನು ಹೊಂದಿವೆ. ಯುದ್ಧ ಸಾಮಗ್ರಿಗಳನ್ನು ಸಾಗಿಸಲು ಬರೋಬ್ಬರಿ 270 ವಿಮಾನಗಳು ಸಿದ್ಧವಾಗಿವೆ.
ಅಷ್ಟೇ ಅಲ್ಲ, ಯೋಧರ ತರಬೇತಿಗಾಗಿಯೇ 351 ವಿಮಾನಗಳನ್ನು ಮೀಸಲಿಡಲಾಗಿದೆ. ವಿಶೇಷ ಕಾರ್ಯಾಚರಣೆಗಾಗಿ 74 ವಿಮಾನಗಳನ್ನು ಕಾಯ್ದಿರಿಸಲಾಗಿದೆ. ಅದರಲ್ಲೂ 6 ಟ್ಯಾಂಕರ್ ಫ್ಲೀಟ್ ವಿಮಾನಗಳು ಭಾರತದ ವಾಯುಸೇನೆಯ ಬಲವನ್ನು ಇನ್ನಷ್ಟು ಹೆಚ್ಚಿಸಿದೆ. ತುರ್ತು ಸಂದರ್ಭದಲ್ಲಿ ಯೋಧರಿಗೆ ನೆರವಾಗುವ ಸಲುವಾಗಿಯೇ 899 ಹೆಲಿಕಾಪ್ಟರ್ ಭಾರತೀಯ ಸೇನೆ ಬಳಿಯಲ್ಲಿದೆ. ಇದರಲ್ಲಿ ಯುದ್ಧ ಹೆಲಿಕಾಪ್ಟರ್ಗಳ ಸಂಖ್ಯೆ 80ಕ್ಕೂ ಅಧಿಕವಿದೆ. ಭೂಮಾರ್ಗ, ವಾಯುಮಾರ್ಗ ಮಾತ್ರವಲ್ಲ, ಶತ್ರುಗಳು ಜಲಮಾರ್ಗದ ಮೂಲಕವೂ ಭಾರತದ ವಿರುದ್ಧ ಯುದ್ಧ ಸಾರುವ ಸಾಧ್ಯತೆ ಇದೆ. ಇದೇ ಕಾರಣದಿಂದಲೇ ಭಾರತದ ನೌಕಾಪಡೆ ಅತ್ಯಂತ ಬಲಿಷ್ಠವಾಗಿದೆ. 294 ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ವಾಯುಪಡೆ ಬಳಿಯಲ್ಲಿದೆ. 2 ವಿಮಾನ ವಾಹಕ ನೌಕೆ, 13 ವಿಧ್ವಂಸಕ ನೌಕೆ, 14 ಯುದ್ಧ ನೌಕೆ, 18 ಕರ್ವೆಟ್, 187 ಜಲಾಂತರ್ಗಾಮಿ ನೌಕೆಗಳನ್ನು ಜಲಪಡೆ ಹೊಂದಿದೆ. ಭಾರತದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೈನಿಕರನ್ನು ಹೊಂದಿದ್ದು ವಿಶ್ವದಲ್ಲಿಯೇ ಭಾರತ 2ನೇ ಸ್ಥಾನದಲ್ಲಿದೆ. ಭಾರತೀಯ ಸೇನೆಯು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಡಸ್ಟಾಲ್ ರಫೇಲ್ ಯುದ್ಧ ವಿಮಾನ ಭಾರತದ ಬಳಿಯಲ್ಲಿದೆ. ಈ ವಿಮಾನ ಶತ್ರುಗಳ ಪಡೆಯನ್ನು ಸಂಹಾರ ಮಾಡುವ ಸಾಮರ್ಥ್ಯದ ಜೊತೆಗೆ ನೆಲ, ಸಮುದ್ರ ಮಾರ್ಗದ ದಾಳಿಯನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ಪರಮಾಣು ದಾಳಿಯನ್ನು ತಡೆಯುವ ತಾಕತ್ತು ಹೊಂದಿದೆ. ಭಾರತ ಸುಖೋಯ್ Su-30 MKI ಯುದ್ಧ ವಿಮಾನಗಳನ್ನು ಹೊಂದಿದೆ. ಸುಮಾರು 20 ವರ್ಷಗಳಿಂದಲೂ ಭಾರತೀಯ ಸೇನೆಯಲ್ಲಿ ಸುಖೋಯ್ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸಿದ್ಧಪಡಿಸಿರುವ ಈ ವಿಮಾನ ಭಾರತೀಯ ಸೇನೆಗೆ ಆನೆ ಬಲ ತಂದಿದೆ. ಇನ್ನು MiG-21 ಯುದ್ಧ ವಿಮಾನಗಳನ್ನು ಕೂಡ ಭಾರತ ಖರೀದಿಸಿದೆ. ಇಷ್ಟೇ ಅಲ್ಲ, ಮಿರಾಜ್ 2000 ಯುದ್ಧ ವಿಮಾನ ಕಾರ್ಗಿಲ್ ಯುದ್ಧದಲ್ಲಿ ಬಹು ನಿರ್ಣಾಯಕ ಪಾತ್ರ ವಹಿಸಿತ್ತು. ಇನ್ನು HALನ ತೇಜಸ್ LCA ಯುದ್ಧ ವಿಮಾನ ಇತರೆ ವಿಮಾನಗಳಿಗೆ ಹೋಲಿಕೆ ಮಾಡಿದರೆ ಹಗುರವಾದ ವಿಮಾನವಾಗಿದ್ದು ಚುರುಕಾಗಿ ಕಾರ್ಯಾಚರಣೆಯನ್ನು ನಡೆಸಲಿದೆ. ಈ ವಿಮಾನವನ್ನು ಕೂಡ ಭಾರತದ HAL ಸಿದ್ಧಪಡಿಸಿದೆ ಅನ್ನೋದೇ ನಮ್ಮ ಹೆಮ್ಮೆ. ಇಷ್ಟೇ ಅಲ್ಲ, ವಾರ್ಷಿಕವಾಗಿ 6,81,00,00,000 ರೂಪಾಯಿ ಭಾರತದ ರಕ್ಷಣಾ ಬಜೆಟ್ ಮಂಡಿಸುತ್ತದೆ. ಕಳೆದ ವರ್ಷದಿಂದ ವರ್ಷಕ್ಕೆ ರಕ್ಷಣಾ ಬಜೆಟ್ ಗಾತ್ರದಲ್ಲಿ ಭಾರತ ಹೆಚ್ಚುತ್ತಲೇ ಇದೆ. ದೇಶ ಕಾಯುವ ಯೋಧರಿಗೆ ಭಾರತ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒದಗಿಸುತ್ತದೆ. ವಿಶ್ವದ ಇತರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ಭಾರತವೇ ಅತಿ ಹೆಚ್ಚು ಹಣವನ್ನು ದೇಶದ ರಕ್ಷಣೆಗಾಗಿ ವಿನಿಯೋಗ ಮಾಡುತ್ತೆ. ವಿಶ್ವಕ್ಕೆ ಗುರುವಾಗಲು ಹೊರಟಿರುವ ಭಾರತಕ್ಕೆ ಭಿಕ್ಷುಕ ದೇಶ ಪಾಕಿಸ್ತಾನ ಸವಾಲೊಡ್ಡೋದು ಸಾಧ್ಯವೇ? ಭಾರತದ ಯುದ್ಧ ವಿಮಾನ, ಯುದ್ಧ ಟ್ಯಾಂಕರ್, ಪರಮಾಣು ಶಕ್ತಿಯ ಕುರಿತು ಕೇಳಿದರೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗೋದು ಪಕ್ಕ. ಭಾರತದ ಮಿಲಿಟರಿ ಶಕ್ತಿಯನ್ನು ಪ್ರಯೋಗ ಮಾಡಿದರೆ ಪಾಕಿಸ್ತಾನ ಸರ್ವನಾಶ ಆಗೋದು ಖಚಿತ. ಭಾರತ ಪಾಕಿಸ್ತಾನದ ಮೋಸದಿಂದ ಕಳೆದುಕೊಂಡಿರುವ ಭೂಭಾಗವನ್ನು ಮರಳಿ ಪಡೆಯುವ ಮೂಲಕ ಹುತಾತ್ಮರಾದ ಹಿಂದೂಗಳಿಗೆ ಗೌರವ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಅತ್ಯುತ್ತಮ ಅವಕಾಶವಿದೆ. ನರೇಂದ್ರ ಮೋದಿ ಅವರ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಉಗ್ರರ ಸರ್ವನಾಶಕ್ಕಾಗಿ ಸೆಟೆದು ನಿಂತಿದೆ. ಯೋಗಿ ಆದಿತ್ಯನಾಥ್ ಉಗ್ರರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಭಾರತದಲ್ಲಿರುವ ಹಿಂದೂಗಳು ಕೂಡ ಉಗ್ರರ ದಮನಕ್ಕಾಗಿ ಕಾಯುತ್ತಿದ್ದಾರೆ. ಪಹಲ್ಗಾಮ್ನಲ್ಲಿ ಹುತಾತ್ಮರಾಗಿರುವ ಹಿಂದೂಗಳ ಕುಟುಂಬಸ್ಥರ ಕಣ್ಣೀರು ಒರೆಸೋ ಕಾರ್ಯವನ್ನು ಭಾರತೀಯ ಮಿಲಿಟರಿ ಮಾಡದೇ ಇರದು. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.